ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯೋಗ ಸ್ವಾಸ್ಥ್ಯ ದಿನಚರಿ. ಪ್ರಸ್ತುತಪಡಿಸುತ್ತಾರೆ ಬಿ ಶಂಕರನಾರಾಯಣ ಶಾಸ್ತ್ರಿ. ಕೇಳಿ, ಪಾಲ್ಗೊಳ್ಳಿ. ಯೋಗ ಸ್ವಾಸ್ಥ್ಯ ದಿನಚರಿ. ಯೋಗ ಸ್ವಾಸ್ಥ್ಯ ದಿನಚರಿ. ಪ್ರಿಯ ಕೇಳುಗರೆ, ಇಂದಿನಿಂದ ಒಟ್ಟು 12 ದಿನಗಳು ಪ್ರತಿದಿನ ಬೆಳಗ್ಗೆ 6:45ಕ್ಕೆ ಯೋಗ ಸ್ವಾಸ್ಥ್ಯ ದಿನಚರಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯೋಗ ಹಾಗೂ ಪ್ರಾಣಾಯಾಮ ಇವು ಜಗತ್ತಿಗೆ ನಮ್ಮ ಭಾರತ ನೀಡಿದ ಕೊಡುಗೆ. ಪ್ರಾಣಾಯಾಮದ ಕ್ರಮಗಳು, ಜೀವಾನಿಲವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವ ಬಗೆ, ಭಸ್ತ್ರಿಕಾ, ಕಪಾಲಭಾತಿ, ಚಂದ್ರಾನುಲೋಮ ಹಾಗೂ ಸೂರ್ಯಾನುಲೋಮ, ನಾಡಿ ಶೋಧನ ಪ್ರಾಣಾಯಾಮ, ಓಂಕಾರ ನಾದಾನುಸಂಧಾನ ಇವುಗಳ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗೆ, ಇದರ ಮೂಲಕ ನಮ್ಮ ಮನಸ್ಸಿನ ಸಮತೋಲನ ಹಾಗೂ ಏಕಾಗ್ರತೆಯನ್ನು ಪಡೆದುಕೊಳ್ಳಬಹುದು. ದಿನನಿತ್ಯದ ಜಂಜಾಟದಲ್ಲಿ ಉಂಟಾಗುವ ಒತ್ತಡಗಳನ್ನು ನಿವಾರಿಸಿಕೊಳ್ಳುತ್ತಾ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ, ಆನಂದವನ್ನು ಅನುಭವಿಸುವ ನಿಟ್ಟಿನಲ್ಲಿ ಈ ಪ್ರಾಣಾಯಾಮ ನಮಗೆ ಸಹಕಾರ ನೀಡಬಲ್ಲದು. ದಿನಂಪೂರ್ತಿ ಉತ್ಸಾಹದಿಂದ ಚೈತನ್ಯದಿಂದ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳಲು ಈ ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸ ನಮಗೆ ನೆರವಾಗಲಿದೆ. ಬಿ ಶಂಕರನಾರಾಯಣ ಶಾಸ್ತ್ರಿಗಳು ಯೋಗ ಶಿಕ್ಷಕರು, ರಾಜ್ಯ ಯೋಗ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಇವರು ಈ ಯೋಗ ಸ್ವಾಸ್ಥ್ಯ ದಿನಚರಿ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದಿಂದ ನಮಗೆ ನೆರವಾಗಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆಲಿಸುತ್ತಾ ಶಂಕರನಾರಾಯಣ ಶಾಸ್ತ್ರಿಗಳು ಕಾರ್ಯಕ್ರಮದಲ್ಲಿ ಸೂಚಿಸುವ ರೀತಿಯಲ್ಲಿ ನಾವು ನಮ್ಮ ಮನೆಗಳಲ್ಲೇ ಅಭ್ಯಾಸ ಮಾಡುತ್ತಾ ಪ್ರಾಣಾಯಾಮದ ಅನುಭವವನ್ನು ಪಡೆದುಕೊಳ್ಳಬಹುದು. ಒಂದೊಂದು ದಿನ ಒಂದೊಂದು ಪ್ರಾಣಾಯಾಮದ ಕ್ರಮಗಳನ್ನು ಪರಿಚಯಿಸಲಾಗುವುದು. ಹಾಗಾದರೆ ಈಗ ನಾವು ಸಹ ಸಿದ್ಧತೆ ಮಾಡಿಕೊಳ್ಳೋಣ. ಜೀವಿಗಳು ಪ್ರಕೃತಿ ಹೊಂದಿಕೊಂಡು ಬದುಕುವಷ್ಟು ದಿನವೂ ಜೀವನದಲ್ಲಿ ಏನೂ ತೊಂದರೆ ಬರೋದಿಲ್ಲ. ಯಾವಾಗ ಪ್ರಕೃತಿಗೆ ವಿರುದ್ಧವಾಗಿ ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡ್ತವೆ, ಬೇರೆ ಬೇರೆ ಸಮಸ್ಯೆಗಳು ಬರೋಕ್ಕೆ ಪ್ರಾರಂಭವಾಗುತ್ತೆ. ಮನುಷ್ಯನು ಹಾಗೆ ಪ್ರಾರಂಭದಲ್ಲಿ ಪ್ರಕೃತಿಯ ನಡೆಗೆ ಹೊಂದಿಕೊಂಡು ಜೀವನ ನಡೆಸ್ತಾ ಇದ್ದರು. ಆದರೆ ಕ್ರಮೇಣ ವಿಕೃತಿಯಿಂದಾಗಿ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಈ ವಿವಿಧ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಯೋಗವು ಒಂದು ಪ್ರಬಲವಾದ ಮಾಧ್ಯಮವಾಗಿದೆ. ಜೀವನದಲ್ಲಿ ಒಂದಷ್ಟು ಹೊತ್ತನ್ನು ಯೋಗಾಭ್ಯಾಸಕ್ಕೆ ನಾವು ಮುಡಿಪಾಗಿ ಇಟ್ಟಾಗ ಅದೆಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಜೊತೆಗೆ ನಮ್ಮ ದಿನಚರಿಯನ್ನು ಚೆನ್ನಾಗಿ ಸುಧಾರಣೆ ಮಾಡ್ಕೋಬೋದು. ಇದರಿಂದ ಮುಖ್ಯವಾಗಿ ನಮಗೆ ಸಿಗುವ ಲಾಭ ಅಂತ ಹೇಳಿದರೆ ದೇಹದ ಆರೋಗ್ಯ, ಮಾನಸಿಕ ನೆಮ್ಮದಿ ಮತ್ತು ನಾವು ಮಾಡುವ ಕಾರ್ಯಗಳಲ್ಲಿ ಕಾರ್ಯದಕ್ಷತೆ. ಯೋಗ ಒಂದು ವಿಶಾಲವಾದ ಸಾಗರ ಇದ್ದ ಹಾಗೆ. ಇದರಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ನಿಲುಕತ್ತೋ ಅಷ್ಟನ್ನು ಅಭ್ಯಾಸ ಮಾಡಿದ್ರೂ ನಮಗೆ ಸಾಕಷ್ಟು ಅದರಿಂದ ಲಾಭ ಪಡೆಯೋಕ್ಕೆ ಸಾಧ್ಯವಿದೆ. ನಾವೀಗ ಏನು ಆಧುನಿಕ ಯೋಗ ಅಂತ ನಾವು ಕರಿತೀವಿ, ಇದು ಪತಂಜಲಿ ಮಹಾಮುನಿಗಳಿಂದ ಪ್ರಣೀತವಾಗಿರೋದು. ಇದರಲ್ಲಿ ಅಷ್ಟಾಂಗ ಯೋಗ ಅಂತ 8 ಭಾಗಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನಾವು ಯೋಗಾಭ್ಯಾಸದಿಂದ ಲಾಭ ಪಡಿಬೇಕಾದರೆ ಪ್ರಥಮ ಸೋಪಾನಗಳಾದ ಯಮ ನಿಯಮಗಳನ್ನು ಪರಿಪಾಲನೆ ಮಾಡ್ಕೋಬೇಕು. ಇದಿಲ್ಲದೆ ನಾವು ಮಾಡುವ ಯಾವ ಯೋಗ ಪ್ರಕ್ರಿಯೆಯೂ ಸುಮ್ಮನೆ ಒಂದು ಕಸರತ್ತಾಗತ್ತೆ, ನಮಗೆ ವಿಶೇಷ ಅದರಿಂದ ಲಾಭ ಸಿಗೋದಿಲ್ಲ. ಯಮ ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ನಾವು ಯಾವ್ಯಾವ ಮೌಲ್ಯಗಳನ್ನು ಅನುಷ್ಠಾನ ಮಾಡಬೇಕು ಅದು ಅಡಕವಾಗಿರುವಂಥದ್ದನ್ನು ಯಮ ಅಂತ ಕರೀತೇವೆ. ಸಮಾಜ ಜೀವಿಯಾಗಿ ತನ್ನ ಉನ್ನತಿಯನ್ನು ಪಡ್ಕೊಳ್ಳೋದಕ್ಕೆ ಯಾವ್ಯಾವ ನಿಯಮಗಳನ್ನು ಅನುಸಾರ ಮಾಡಬೇಕು ಅದನ್ನು ನಿಯಮ ಅಂತ ಕರೀತಾರೆ. ಇದರ ವಿಸ್ತಾರವಾದ ಅಂಶಗಳನ್ನು ನಾವು ಯಾವ ಯೋಗ ವಿಭಾಗದಿಂದಲೂ ಪಡಿಬೋದು. ನಮ್ಮ ಇದರ ಉದ್ದೇಶ ಆಸಕ್ತರು ಮನೆಯಲ್ಲಿ ಕೂತ್ಕೊಂಡೇ ದಿನಕ್ಕೆ ಒಂದು 10 ನಿಮಿಷ ನಾವು ವಿನಿಯೋಗ ಮಾಡೋದಾದರೆ ನಾವು ಈ ಅಭ್ಯಾಸವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನುವ ದೃಷ್ಟಿಯಿಂದ ಈ ಪ್ರಸಾರವನ್ನು ಅಳವಡಿಸಲಾಗಿದೆ.
ಇದರಲ್ಲಿ ಯಮ ನಿಯಮ ಆಸನ ಈ ಭಾಗಗಳನ್ನು ಪ್ರತ್ಯಕ್ಷ ದರ್ಶನದಿಂದ ಮಾಡಬೇಕಾಗತ್ತೆ. ಪ್ರಾಣಾಯಾಮ ವಿಭಾಗವನ್ನು ನಾವು ಇದರಲ್ಲಿ ಅಳವಡಿಸೋಕೆ ಪ್ರಯತ್ನ ಮಾಡಿದ್ದೀವಿ. ಮುಖ್ಯವಾಗಿ ಬರುವ ಪ್ರಶ್ನೆ ಪ್ರಾಣಾಯಾಮ ಅಂದ್ರೇನು ಅಂತ. ಯಾವ ಯೋಗ ಪುಸ್ತಕವನ್ನು ತೆಗೆದ್ರೂ ಇದಕ್ಕಾಗಿ ನೂರಾರು ಪುಟಗಳ ವಿವರಣೆ ಇರಲೇಬೇಕು. ಸರಳವಾಗಿ ಇದನ್ನು ನಾವು ನಿರ್ವಚನೆ ಮಾಡೋದಾದರೆ, ಬಾಹ್ಯ ಪ್ರಕೃತಿಯಲ್ಲಿ ಅಪಾರವಾದ ಚೈತನ್ಯ ಇದೆ. ಇದನ್ನು ವಿಶ್ವ ಚೈತನ್ಯ ಅಥವಾ ಪ್ರಾಣ ಚೈತನ್ಯ ಅಂತ ಕರೀತಾರೆ. ಆದರೆ ಒಬ್ಬ ವ್ಯಕ್ತಿಯ ಒಳ ಪ್ರಕೃತಿಯಲ್ಲಿ ಇದರ ಪ್ರಮಾಣ ಬಹಳ ಕಡಿಮೆಯಾಗಿರುತ್ತೆ. ಬಾಹ್ಯ ಪ್ರಕೃತಿ ಮತ್ತು ಅಂತಃ ಪ್ರಕೃತಿಯ ಚೈತನ್ಯವನ್ನು ಸಮತೋಲನಗೊಳಿಸುವ ಈ ಕ್ರಿಯೆಯನ್ನು ಪ್ರಾಣಾಯಾಮ ಅಂತ ಕರೀತೇವೆ. ನಾವು ಪಡೆಯುವ ಆಹಾರದಲ್ಲಿ ಪ್ರಾಣ ಚೈತನ್ಯ ಇರುತ್ತೆ, ಕುಡಿಯುವ ಪಾನೀಯದಲ್ಲಿ ಪ್ರಾಣ ಚೈತನ್ಯ ಇರುತ್ತೆ. ಆದರೆ ಇದು ನಮಗೆ ಸಾಕಾಗೋದಿಲ್ಲ. ನಾವು ನೇರವಾಗಿ ಪ್ರಕೃತಿಯಿಂದ ಪಡೆಯೋಕ್ಕೆ ಸಾಧ್ಯವಾದರೆ ನಮ್ಮ ಒಳಗಿನ ಪ್ರಕೃತಿಯಲ್ಲಿ ಪ್ರಾಣ ಚೈತನ್ಯವನ್ನು ಸಾಕಷ್ಟು ಪೂರಣ ಮಾಡೋದು ಸಾಧ್ಯವಾಗತ್ತೆ. ಇದನ್ನು ಪ್ರಕೃತಿಯಿಂದ ಪಡೆಯೋದು ಹೇಗೆ ಅಂತ ಪ್ರಶ್ನೆ ಬಂದಾಗ, ಇದಕ್ಕೆ ಬೇಕಾದ ವ್ಯವಸ್ಥೆ ನಮ್ಮಲ್ಲಿದೆ. ನಮ್ಮ ಎಡಮೂಗಿನ ಒಳಭಾಗದ ನರತಂತುಗಳು ನಾವು ಉಸಿರಾಡುವಾಗ ಪ್ರಕೃತಿಯ ಚಾಂದ್ರ ಚೈತನ್ಯವನ್ನು ಸ್ವೀಕಾರ ಮಾಡ್ತಾ ಇರುತ್ತೆ. ಬಲಮೂಗಿನ ಒಳಭಾಗದ ನರತಂತುಗಳು ನಾವು ಉಸಿರಾಡುವಾಗ ಸೂರ್ಯ ಚೈತನ್ಯವನ್ನು ಸ್ವೀಕಾರ ಮಾಡ್ತಾ ಇರುತ್ತೆ. ಇದು ಸಹಜವಾಗಿಯೂ ಆಗ್ತಾ ಇರುತ್ತೆ. ಆದರೆ ಇದು ಸಾಕಾಗೋದಿಲ್ಲ. ನಾವು ಉದ್ದೇಶಪೂರ್ವಕವಾಗಿ ಇದನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ನಾವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ, ಬಲಮೂಗನ್ನು ಬಲಗೈಯ ಹೆಬ್ಬೆರಳಿನಿಂದ ಮುಚ್ಚಿ ಎಡಮೂಗಿನ ಮೂಲಕ ನಾವು ಉಸಿರಾಟ ಮಾಡ್ತಾ ಇದ್ದರೆ ಆಗ ಎಡಮೂಗು ಪಡೆಯುವ ಚೈತನ್ಯ ಚಾಂದ್ರ ಚೈತನ್ಯ. ಒಂದೇ ಮೂಗಿನಿಂದ ಉಸಿರನ್ನು ಪಡೆದು ಉಸಿರನ್ನು ಹೊರಹಾಕುವ ವಿಧಾನವನ್ನು ಅನುಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ಎಡಮೂಗಿನಿಂದ ನಾವು ಪಡೆಯುವ ಚೈತನ್ಯ ಚಾಂದ್ರ ಚೈತನ್ಯವಾಗಿರೋದ್ರಿಂದ ಇದನ್ನು ಚಂದ್ರಾನುಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ಹಾಗೆಯೇ ಬಲಮೂಗಿನಿಂದ ಪಡೆಯುವ ಚೈತನ್ಯ ಸೌರ ಚೈತನ್ಯವಾಗಿರುತ್ತೆ. ಇದನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಬಲಮೂಗನ್ನು ಪವಿತ್ರ ಬೆರಳಿನಿಂದ ಮುಚ್ಚಿ ಎಡಮೂಗಿನಿಂದ ಉಸಿರಾಟ ನಡೆಸ್ತಾ ಇರಬೇಕು. ಇದು ಸೂರ್ಯಾನುಲೋಮ ಪ್ರಾಣಾಯಾಮ. ಸೂರ್ಯಾನುಲೋಮ ಪ್ರಾಣಾಯಾಮದಿಂದ ಎಡಮೆದುಳು ವಿಕಾಸವಾಗುತ್ತೆ. ಚಂದ್ರಾನುಲೋಮ ಪ್ರಾಣಾಯಾಮದಿಂದ ಬಲಮೆದುಳು ವಿಕಾಸವಾಗುತ್ತೆ. ಇದಕ್ಕೆ ನಾವು ಸಿದ್ಧರಾಗಬೇಕು. ಸಿದ್ಧರಾಗೋದಂದ್ರೇನು? ಇದು ಪ್ರಸಾರ ಆಗ್ತಾ ಇರುವಾಗಲೇ ನಾವು ಅದರ ಜೊತೆ ಸೇರಿಕೊಂಡಿರ್ಬೋದು. ಇದಕ್ಕೆ ತಯಾರು ಮಾಡಬೇಕಾದ ವಿಚಾರ ಎಷ್ಟೇ, ಒಂದು ಸಹಜವಾದ ಹತ್ತಿ ಬಟ್ಟೆಯ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಅದರ ಮೇಲೆ ಸುಖಾಸನದಲ್ಲಿ ಬೆನ್ನು ಕತ್ತು ತಲೆ ನೇರವಾಗಿ ಇಟ್ಟುಕೊಂಡು ಕುಳಿತಿರಬೇಕು. ಪ್ರಸಾರದ ವೇಳೆಯಲ್ಲಿ ನೀವು ಸಿದ್ಧರಾಗಿದ್ದರೆ ಇದು ಪ್ರಸಾರ ಆಗ್ತಾ ಇರುವಾಗಲೇ ಅಭ್ಯಾಸ ಮಾಡೋದಕ್ಕೂ ನಾವು ಪ್ರಾರಂಭ ಮಾಡ್ಬೋದು. ಅಭ್ಯಾಸ ಕೇಳೋದು ಜೊತೆಯಾದಾಗ ವಿಶೇಷ ಪರಿಣಾಮ ಉಂಟಾಗಿರುತ್ತೆ. ನಾವು ಚಂದ್ರಾನುಲೋಮ ಸೂರ್ಯಾನುಲೋಮ ಈ ವಿಚಾರವನ್ನು ನಾವು ಇವತ್ತು ವಿಮರ್ಶೆ ಮಾಡಿದ್ದೀವಿ. ನಾಳೆ ಇದರಿಂದ ಆಗುವ ವಿಶೇಷ ಲಾಭಗಳ ಜೊತೆಗೆ ಇತರ ಮುಂದಿನ ಅಂಶಗಳನ್ನು ನಾವು ಗಮನಿಸೋಣ. ಇದುವರೆಗೆ ಯೋಗ ಸ್ವಾಸ್ಥ್ಯ ದಿನಚರಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಯೋಗ ಗುರುಗಳಾದ ಬಿ ಶಂಕರನಾರಾಯಣ ಶಾಸ್ತ್ರಿ. ಸಂಕಲನ ಪಂಕಜ್ ಕುಡ್ತರ್ಕರ್. ಕಾರ್ಯಕ್ರಮ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.